ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಗ್ರೀನ್ ಚಿಕನ್ ಗ್ರೇವಿ ಜೊತೆಗೆ ತುಪ್ಪದ ಅನ್ನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಅರ್ಧ kg, ಹಸಿಮೆಣಸಿನಕಾಯಿ 10, ಕೊತ್ತಂಬರಿ ಬೀಜ 1 ಸ್ಪೂನ್, ಜೀರಿಗೆ 1 ಸ್ಪೂನ್, ಕಾಳು ಮೆಣಸು ಅರ್ಧ ಸ್ಪೂನ್, ಬೆಳ್ಳುಳ್ಳಿ 15 ಎಸಳು, ಶುಂಠಿ 1 ಸಣ್ಣ ತುಂಡು, ಈರುಳ್ಳಿ 2, ಚಕ್ಕೆ 3 ಸಣ್ಣ ತುಂಡು, ಪುದೀನ ಸೊಪ್ಪು 1 ಬೌಲ್, ಕೊತ್ತಂಬರಿ ಸೊಪ್ಪು 1 ಬೌಲ್, ತುರಿದ ತೆಂಗಿನಕಾಯಿ 1 ಬೌಲ್, ಅರಿಶಿನ ಸ್ವಲ್ಪ, ಹುಣಸೆಹಣ್ಣು 1 ಗೋಲಿ ಆಕಾರದಷ್ಟು, ಕಸೂರಿ ಮೆಂತ್ಯ ಸ್ವಲ್ಪ. ಹಾಗೆ ಇದರ ಜೊತೆ ನಾನು 1 ತೆಂಗಿನಕಾಯಿಯಿಂದ ದಪ್ಪ ಹಾಲು ಹಾಗೂ ತೆಳು ಹಾಲನ್ನು ತೆಗೆದುಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಗ್ರೀನ್ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಮಾಡಿ, ಎಣ್ಣೆ ಬಿಸಿಯಾದ ನಂತರ ಕೊತ್ತಂಬರಿ ಬೀಜ, ಜೀರಿಗೆ ಹಾಗೂ ಬೆಳ್ಳುಳ್ಳಿ ಎಸಳನ್ನು ಹಾಕಿ ಸ್ವಲ್ಪ ಹುರಿಯಿರಿ. ನಂತರ ಶುಂಠಿ, ಕಾಳು ಮೆಣಸು, ಚಕ್ಕೆ, ಹಸಿಮೆಣಸಿನಕಾಯಿ ಮತ್ತು 1 ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿಯಿರಿ. ಈಗ ತುರಿದ ತೆಂಗಿನಕಾಯಿ ಸೇರಿಸಿ 2 ರಿಂದ 3 ನಿಮಿಷ ಹುರಿಯಿರಿ. ನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹುಣಸೆಹಣ್ಣು ಹಾಗೂ ಅರಿಶಿನ ಸೇರಿಸಿ 1 ನಿಮಿಷ ಫ್ರೈ ಮಾಡಿ. ಈ ಮಿಶ್ರಣ ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ನುಣ್ಣನೆ ರುಬ್ಬಿಕೊಳ್ಳಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ, ಜೊತೆಗೆ ಈರುಳ್ಳಿ ಹಾಕಿ ಗೋಲ್ಡನ್ ಬಣ್ಣ ಬರುವವರೆಗೆ ಹುರಿಯಿರಿ. ಈಗ ಇದಕ್ಕೆ ಚಿಕನ್ ಸೇರಿಸಿ ಹಾಗೂ 1 ಸ್ಪೂನ್ ಉಪ್ಪು ಸೇರಿಸಿ 5 ನಿಮಿಷ ಮುಚ್ಚಿ ಬೇಯಿಸಿಕೊಳ್ಳಿ. ಚಿಕನ್ ಬೆಂದ ನಂತರ ಈಗ ರುಬ್ಬಿಟ್ಟಿರುವ ಮಸಾಲೆ ಸೇರಿಸಿ ಚೆನ್ನಾಗಿ ಕಲಿಸಿ. ನಂತರ ತೆಳು ಕಾಯಿ ಹಾಲು ಅಥವಾ ನೀರು ಹಾಲನ್ನು ಸೇರಿಸಿ ಚೆನ್ನಾಗಿ ಬೇಯಿಸಿ. ಕೊನೆಯದಾಗಿ 1 ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೀನಿ. ಹಾಗೆ ಕಸೂರಿ ಮೆಂತ್ಯನ ಸಹ ಸೇರಿಸ್ಬೋದು. ಇದರಿಂದ ಸುವಾಸನೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಗ್ರೀನ್ ಚಿಕನ್ ಗ್ರೇವಿ ರೆಡಿಯಾಗಿದೆ. ಈಗ ತುಪ್ಪದ ಅನ್ನ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು 3 ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿನ ತಗೊಂಡಿದ್ದೀನಿ. ಹಾಗೆ ತುಪ್ಪದ ಅನ್ನನ ನಾನು ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ. ಮೊದಲು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು 2 ರಿಂದ 3 ಸ್ಪೂನು ತುಪ್ಪ ಹಾಕಿ ಬಿಸಿ ಮಾಡಿ. ನಂತರ 5 ಗೋಡಂಬಿ, 1 ಕಟ್ ಮಾಡಿರುವಂಥ ಸಣ್ಣ ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಗೂ ತೇಜ್ಪತ್ತೆಯನ್ನು ಸೇರಿಸಿ ಅದರ ಜೊತೆಗೆ 2 ಹಸಿಮೆಣಸನ್ನು ಸೇರಿಸಿ ಚೆನ್ನಾಗಿ ಹುರಿಯಿರಿ. ನಂತರ 1 ಸ್ಪೂನ್ ಮೊಸರು ಹಾಗೂ ಸುಮಾರು 1 ಗ್ಲಾಸ್ ದಪ್ಪ ತೆಂಗಿನಕಾಯಿ ಹಾಲನ್ನು ಸೇರಿಸಿ ಈಗ 1/4 ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸಿ ಹಾಗೆ ನಾವು ತೊಳೆದು ನೆನೆಸಿಟ್ಟಿರುವಂತಹ 3 ಗ್ಲಾಸ್ ಬಾಸ್ಮತಿ ಅಕ್ಕಿನ ಸೇರಿಸಿ 2 ನಿಮಿಷ ಹುರಿಯಿರಿ. ನಂತರ ಪುಲಾವ್ ಎಲೆನ ಸೇರಿಸಿ, ಇದರಿಂದ ಸುವಾಸನೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ 4 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಕುಕ್ಕರ್ ಮುಚ್ಚಳ ಹಾಕಿ 1 ವಿಸಿಲ್ ಬರುವವರೆಗೆ ಬೇಯಿಸ್ಕೊಳ್ಳಿ.
ಪ್ರೆಷರ್ ಇಳಿದ ನಂತರ ಮುಚ್ಚಳ ತೆಗೆದು ಅನ್ನವನ್ನು ನಿಧಾನವಾಗಿ ಕಲಸಿ. ನೋಡಿ ಸ್ನೇಹಿತರೆ, ಈಗ ನಮ್ಮ ತುಪ್ಪದ ಅನ್ನ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ನಲ್ಲಿ ಹೇಗಾಯಿತು ಅಂತ ಹೇಳಿ. ಇಷ್ಟವಾದರೆ ಲೈಕ್ ಮಾಡಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.